ಜಗತಿ ಜಗತಿ. ನಮಸ್ತೆ, ಜಗತಿ ಚಾನೆಲ್ಗೆ ಸ್ವಾಗತ. ಮಹಿಳೆಯರು ಉದ್ಯೋಗಿಯಾಗಿಯೂ ಕೂಡ ಹಲವಾರು ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಹೆಸರು ಮಾಡಿದ ಹಲವಾರು ಮಹಿಳೆಯರಿದ್ದಾರೆ. ಅಂತಹ ಮಹಿಳೆಯರಲ್ಲಿ ಒಬ್ಬರಾದ ರೇಣುಕಾ ನಾಗರಾಜ್ ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ರೇಣುಕಾ ನಾಗರಾಜ್ ಅವರೇ. ನಮಸ್ತೆ. ರೇಣುಕಾ ಅವರೇ, ತಾವು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನೀವು ಮೂಲತಃ ಎಲ್ಲಿಯವರು? ಈ ಶಿಕ್ಷಕ ವೃತ್ತಿಯನ್ನ ಎಷ್ಟು ವರ್ಷಗಳಿಂದ ನಿರ್ವಹಿಸ್ತಾ ಬರ್ತಾ ಇದ್ದೀರಿ? ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೂಲತಃ ನಮ್ಮೂರು, ನನ್ನ ಹೆಸರೇ ರೇಣುಕಾ ಬಾಲೆಹೊಸೂರ್ ಅಂತ. ಬಾಲೆಹೊಸೂರ್ ಅಂದ್ರೆ ಗದಗ್ ಡಿಸ್ಟಿಕ್ ಆ ಕಡೆ ಬರ್ತದೆ. ಆದ್ರೆ ಸುಮಾರು 40-50 ವರ್ಷಗಳ ಹಿಂದೆ ನಮ್ ತಂದೆಯವ್ರು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಯಲ್ಲಾಪುರಕ್ಕೆ ಬಂದ್ರು. ಅಲ್ಲೇ ಸೆಟ್ಲ್ ಆಗಿದ್. ನಾನ್ ಯಲ್ಲಾಪುರಕ್ಕೆ ಬಂದ್ಮೇಲೆ ಹುಟ್ಟಿದ್ದು. ಈಗ ಸದ್ಯಕ್ಕೆ ಅದೇ ನಮ್ಮೂರು ಸ್ವಂತ. ನಮ್ ರಿಲೇಷನ್ಸ್ ಎಲ್ಲ ಇದಾರೆ ಆ ಕಡೆ. ಆದ್ರೆ ಹೋಗಿ ಬಂದು ಮಾಡ್ತೇವೆ ಬಿಟ್ರೆ ಈಗ ಅಲ್ಲೇ ಸೆಟ್ಲ್ ಆಗಿದ್ದೇವೆ. ಯಲ್ಲಾಪುರದಲ್ಲೇ ನನ್ನ ವಿದ್ಯಾಭ್ಯಾಸನೂ ಆಯ್ತು. ಅಲ್ಲೇ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಎಲ್ಲ ಅಲ್ಲೇ ಓದಿದ್ದು ನಾನು. ಆಮೇಲೆ ಶಿಕ್ಷಕಿ ಆಗೋ ಬಯಕೆ ಏನಿರ್ಲಿಲ್ಲ. ಹಿಂಗೆ PUC ಮಾಡ್ತಾ ಇರುವಾಗ ನಮ್ಮ ಒಬ್ರು ಪರಿಚಯದವ್ರು ಹೇಳಿದ್ರು, ಬೇಗ ಜಾಬ್ ಸಿಗ್ತದೆ ಎಜುಕೇಶನ್ ಮಾಡಿದ್ರೆ ಅಂತ. ಅವಾಗ ಆರ್ಟ್ಸ್ ಮಾಡಿದ್ರೆ ಅಂತ. ಹಾಗೆ ಅಂತ SSLC ಮುಗಿದ್ಮೇಲೆ ಆರ್ಟ್ಸ್ ಅನ್ನ ತಗೊಂಡು ಓದಿ ಆಯ್ತು. ಅವಾಗೆಲ್ಲ ಹಂಗೆ ಪರ್ಸೆಂಟೇಜ್ ಮೇಲೆ ಬೇಗ ಹತ್ತತ್ರ ಕಾಲೇಜ್ಗಳು ಸಿಕ್ತಿತ್ತು TCH ಮಾಡ್ಲಿಕ್ಕೆ. TCH ಮಾಡಿದ್ದು ನಾನು. ಕುಮಟಾದಲ್ಲಿ ಸೆಲೆಕ್ಷನ್ ಆಯ್ತು. ಕುಮಟಾದಲ್ಲಿ ಹೋಗಿ 2 ವರ್ಷಗಳ ಕಾಲ TCH ಮಾಡಿದೆ. ನಿಮ್ಮ ಈ ಶಿಕ್ಷಕ ವೃತ್ತಿ ಒಂದ್ ಕಡೆ ಆದ್ರೆ, ಮುಖ್ಯವಾಗಿ ನಾನು ಕೇಳ್ಬೇಕು ಅಂತ ಇರೋದು, ನೀವು ಕಲೆಯಲ್ಲಿ ಸಾಹಿತ್ಯದಲ್ಲೂ ಕೂಡ ಆಸಕ್ತಿಯನ್ನ ವಹಿಸಿದ್ದೀರಿ. ಈಗ ಭರತನಾಟ್ಯ ಕಲಿತಾ ಇದ್ದೀರಿ, ಯಕ್ಷಗಾನ ಕಲಿತಾ ಇದ್ದೀರಿ, ತಾಳಮದ್ದಲೆಗಳನ್ನು ಮಾಡ್ತೀರಿ. ನಿಮ್ಮ ಬರವಣಿಗೆನೂ ತುಂಬಾ ಚೆನ್ನಾಗಿರ್ತವೆ. ಮತ್ತೆ ಕತೆ ಪುಸ್ತಕ ಇಂಥದ್ಗಳನ್ನ ಅನುವಾದ ಮಾಡ್ತೀರಿ. ಇದೆಲ್ಲ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನು ಅಂತ ಹೇಳ್ತೀರಾ? ನೀವು ಕಲೆಯನ್ನ ಎಲ್ಲಿಂದ ತಗೊಂಡ್ ಬಂದ್ರಿ? ಚಿಕ್ಕಂದಿನಿಂದ ಇತ್ತು ಅಥವಾ ಇತ್ತೀಚೆಗೆ ನೀವು ಕಲೆಗೆ ಬಂದ್ರು? ಆ ಆಸಕ್ತಿ ನಿಮ್ಗೆ ಹೆಂಗ್ ಬೆಳೀತು? ನನಗ್ ಚಿಕ್ಕಂದಿಂದ ಭರತನಾಟ್ಯ ಅಂದ್ರೆ ಬಹಳ ಇಷ್ಟ. ಅವಾಗ್ಲೂ ಹೋಗಿದ್ದೆ 1-2 ವರ್ಷಗಳ ಕಾಲ. ಚಂದ್ರೇಗೌಡ್ರು ಅಂತ ಮೈಸೂರಿಂದ ಕಲಿಸ್ಲಿಕ್ಕೆ ಬರ್ತಿದ್ರು. ಕ್ಲಾಸಿಗೆ ಹೋಗಿದ್ದೆ. ಆದ್ರೆ ಅವ್ರು ಆಮೇಲೆ ಬರ್ಲೇ ಇಲ್ಲ. ಕ್ಲಾಸಿಗೆ ಹೋಗಿ ಕಲಿಯಕ್ಕೂ ಆಗ್ಲೇ ಇಲ್ಲ. ನಂತರ ಮತ್ತೆ ಈ ವಿದ್ಯಾಭ್ಯಾಸದ ಇದ್ರಲ್ಲೆಲ್ಲ ಕಲೀಲಿಕ್ಕೆ ಆಗ್ಲಿಲ್ಲ. ಅದು ಕಲಿಬೇಕು ಅನ್ನೋದು ಎಲ್ಲೋ ಮನ್ಸಿನ ಮೂಲೆಯಲ್ಲಿ ಇತ್ತು. ಆಮೇಲೆ ಅದೇ ಆಸೆಯನ್ನ ನನ್ನ ಮಗಳಿಗೆ ನಾನು ಡಾನ್ಸ್ ಕ್ಲಾಸಿಗೆ ಹಾಕ್ತೆ, ಭರತನಾಟ್ಯ ಕ್ಲಾಸಿಗೆ, ಸೌಮ್ಯ ಪ್ರದೀಪ್ ಅವ್ರ ಹತ್ರ. ಅವಳು ಜೂನಿಯರ್ ಮಾಡಿದ್ಲು, ಸೀನಿಯರ್ ಮಾಡಿದ್ಲು. ಅವಾಗೂ ನನಗೆ ಕಲಿಬೇಕು ಅನ್ಸ್ತಿಲ್ಲ, ಯಾಕಂದ್ರೆ ಮಕ್ಳು ಸಣ್ಣವರಿದ್ರು, ಅದೇ ಜಂಜಾಟ ಆಗೋಯ್ತು. ಆಮೇಲೆ ಈಗ ಮಕ್ಳೆಲ್ಲ ದೊಡ್ಡವರಾಗಿದ್ದಾರೆ ಅಂತ ಅನ್ನಿಸ್ತು. ಸೌಮ್ಯ ಮೇಡಮ್ ಒಂದ್ಸಲ ಆಡ್ ಹಾಕಿದ್ರು ಫೇಸ್ಬುಕ್ ಅಲ್ಲಿ, ಕ್ಲಾಸ್ ತರಗತಿ ಶಿರ್ಸಿಯಲ್ಲಿ ಶುರು ಮಾಡಿದ್ದೇನೆ, ಯಾರಾದ್ರೂ ಜಾಯಿನ್ ಆಗೋರಿದ್ರೆ ಅಂತ. ಆವಾಗ ನನಗೆ ಫೋನ್ ಮಾಡಿ ಯಾಕೆ ಸೇರ್ಬಾರ್ದು ಅಂತ ಅನ್ನಿಸ್ತು. ಅವ್ರಿಗೆ ಫೋನ್ ಮಾಡಿ ಅವ್ರು ಬಹಳ ಪ್ರೋತ್ಸಾಹ ಕೊಟ್ಟು, ಇಲ್ಲ ನೀವು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಅವ್ರ ಕ್ಲಾಸಿಗೆ ಹೋಗಿ ಸೇರ್ಕೊಂಡೆ. ಯಕ್ಷಗಾನ ಅಂದ್ರೆ ಮೊದ್ಲಿಂದ ಚಿಕ್ಕವಳಿದ್ದಂಗಿಂದ ನಂಗೆ ನೋಡಿ ಅಭ್ಯಾಸ ಇತ್ತು. ಸ್ವಲ್ಪ ಯಕ್ಷಗಾನ ನೋಡ್ತಿದ್ದೆ. ಹಂಗಂತ ಕಲಿಬೇಕು ಯಾವತ್ತು ನಾನು ಹೋಗಿ ಅದ್ರಲ್ಲಿ ತೊಡಗಿಸ್ಕೋತೀನಿ ಅನ್ನೋ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಆಮೇಲೆ ಭರತನಾಟ್ಯ ಕ್ಲಾಸಿಗೆ ಹೋದಾಗೆ ಸೌಮ್ಯ ಮೇಡಮ್ ನಿಮ್ಗೆ ಯಕ್ಷಗಾನ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂದ್ರೆ ನಿರ್ಮಲಾ ಹೆಗ್ಡೆ ಗೋಳಿಕೊಪ್ಪ ಅವ್ರು ಕಲಿಸ್ತಾರೆ, ಅವ್ರ ಹತ್ರ ಹೋಗಿ ಕಲಿಸ್ತಾರೆ, ಕ್ಲಾಸ್ ಮಾಡ್ತಾರೆ, ಎಲ್ಲ ದೊಡ್ಡವರೇ ಇದಾರೆ ಅಂತ ಹೇಳಿದ್ರು. ಮತ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಹೋಗಿ ಜಾಯಿನ್ ಆದ್ಮೇಲೆ ಹಂಗೆ ಮತ್ತೆ ಅವ್ರ ತಾಳ್ಮದ್ಲೆ ಕ್ಲಾಸು ಇದೆ ಅಂತ ಗೊತ್ತಾಯ್ತು. ಅಡ್ಡಿಲ್ಲ, ಅದಕ್ಕೂ ಹೋಗಿ ಸೇರ್ಕೊಳ್ಳುವ ಅಂತ ಹೋಗಿ, ಅದೇ ಈಗ ತಾಳ್ಮದ್ಲೇನು ಕಲಿತಾ ಇದ್ದೀನಿ, ಯಕ್ಷಗಾನನು ಕಲಿತಾ ಇದ್ದೀನಿ, ಜೊತೆಗೆ ಭರತನಾಟ್ಯ. ಭರತನಾಟ್ಯವನ್ನು ಕಲಿತಾ ಇದ್ದೀನಿ. ಸ್ಕೂಲಿಂದ ಬಂದು ಅದೆಲ್ಲ ಕ್ಲಾಸ್ ಗಳನ್ನ ಹೇಗೆ ಹೋಗ್ತೀರಾ? ಈಗ ಸಾಮಾನ್ಯ ಮಹಿಳೆಯರು ಕೆಲವೊಂದು ಕಡೆ ಹೇಳ್ತಾರೆ, ವೃತ್ತಿ ಜೀವನದ ಜೊತೆಗೆ ಇದನ್ನೆಲ್ಲ ತೊಡಗಿಸ್ಕೊಳಕ್ಕೆ ನಮ್ಗೆ ಸಮಯ ಇಲ್ಲ, ಹೇಗ್ ಮಾಡೋದು ಅಂತ. ಅಂತವ್ರಿಗೆ ನೀವೊಂದು ಮಾದರಿ ರೇಣುಕಾ ಅವರೇ. ಹೇಗ್ ಮಾಡ್ತೀರಾ? ಬಹಳ ಕಷ್ಟ ಆಗ್ತದೆ ಒಂದೊಂದ್ಸಲ. ಮನೆಗೆ ಹೋದ್ರೆ ಮತ್ತೆ ಹೊರಗ್ ಬರೋದ್ ಬೇಡ ಕ್ಲಾಸ್ಗಳಿಗೆ ಅಂತ ಅನ್ನಿಸ್ತದೆ. ಆದ್ರೂ ಎಲ್ಲೋ ಮನ್ಸಿನ ಮೂಲೆಯಲ್ಲಿ ಮಾಡ್ಬೇಕು ಅದ ಹೇಳದ್ನಲ್ಲ, ಒಂದು ಅದು ಬಿಡುದಿಲ್ಲ. ಹೋಗು ಅಂತ ಅವಾಗ ಇದ್ ಮಾಡೋದಕ್ಕೆ ಮಾಡ್ತಾ ಇದೀನಿ. ನೋಡ್ಬೇಕು ಎಷ್ಟು ದಿನಗಳವರೆಗೆ ಆಗುತ್ತೋ ನೋಡ್ಬೇಕು. ಭರತನಾಟ್ಯ ಎಲ್ಲಾದ್ರೂ ಪ್ರದರ್ಶನ ನೀಡಿದೀರಾ? ಅದೇ ಸೌಮ್ಯ ಮೇಡಮ್ ಅವ್ರ ಜೊತೆ ಮಾರಿಕಾಂಬಾ ಶ್ರಾವಣ ಸಂಭ್ರಮದಲ್ಲಿ ಒಂದ್ಸಲ ಪ್ರದರ್ಶನ ನೀಡಿದ್ದೆ. ವಾರ್ಷಿಕೋತ್ಸವದಲ್ಲಿ ಮಾಡಿದೀನಿ. ಈಗ ಮತ್ತೆ ವಾರ್ಷಿಕೋತ್ಸವ ತಯಾರಿ ನಡೀತಾ ಇದೆ. ಎಕ್ಸಾಮ್ ಕಟ್ಟಿದೀರಾ? ಈ ಸಲ ಅದೇ ಅವರು ಮೇಡಮ್ ಪ್ರೋತ್ಸಾಹದಿಂದ ಕಟ್ಟು ಅಂತ ಒತ್ತಾಯ ಮಾಡ್ತಿದ್ದರಿಂದ ಜೂನಿಯರ್ ಎಕ್ಸಾಮ್ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನು. ಗ್ರೂಪಿನಿಂದ ಹೋಗ್ತಾ ಇದೀರಲ್ಲ, ಅದೇ ಖುಷಿ. ಇನ್ನು ಯಕ್ಷಗಾನ ಪ್ರದರ್ಶನ? ಯಕ್ಷಗಾನ ಕಲಿತಾ ಇದ್ದೀನಿ ನಾನು ಇನ್ನು. ಅಂದ್ರೆ ಪ್ರದರ್ಶನ ಅಂದ್ರೆ 1-2 ಸಲ ಪಾತ್ರ ಮಾಡಿದ್ದೆ ಅಷ್ಟೇ. ಬಿಟ್ರೆ ಇನ್ನು ಜಸ್ಟ್ ಕಲಿತಾ ಇರೋದ್ರಿಂದ ಎಲ್ಲೂ ಪ್ರದರ್ಶನಕ್ಕೆ ಹೋಗಿಲ್ಲ.
ತಾಳಮದ್ಲೆ ಸುಮಾರು ಮಾಡಿದ್ದೀನಿ, ಪ್ರದರ್ಶನ ಒಂದು 10-12 ತಾಳಮದ್ಲೆಗಳನ್ನು ಮಾಡಿದ್ದೀನಿ. ಗುರುಗಳಾದಂತಹ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅವರ ನಿರ್ದೇಶನದಲ್ಲಿ ಅದನ್ನು ಕಲಿತಾ ಇದ್ದೀನಿ. ಆದ್ರೆ ಆ ತಾಳಮದ್ದಲೆ ಅಂದ ಕೂಡಲೇ ನಾವು ಅಲ್ಲಿ ಎತ್ತರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ, ಅಷ್ಟೊಂದು ಜ್ಞಾನ ಪಾಂಡಿತ್ಯ ನಮ್ಗಿರೋದಿಲ್ಲ. ಆದ್ರೂ ಎಲ್ಲೋ ಕಲ್ತು ಮಾಡ್ತೇವೆ ಅನ್ನುವಂತಹ ಸಮಾಧಾನ ಇದೆ, ಸಂತೋಷ ಇದೆ. ಇನ್ನು ನೀವು ಸಾಹಿತ್ಯ ಕ್ಷೇತ್ರದಲ್ಲೂ ಇದೀರಿ ಅಂತ ನಾನು ಸ್ವಲ್ಪ ತಿಳ್ಕೊಂಡೆ. ಅಂದ್ರೆ ಬರಹಗಳನ್ನ ಬರಿತೀರಾ, ಕವನಗಳನ್ನ ಬರಿತೀರಾ, ಏನಾದ್ರೂ ಪುಸ್ತಕ ಏನಾದ್ರೂ ಮಾಡಿದೀರಾ ಅಥವಾ ಮಾಡೋ ಆಲೋಚನೆ ಇದೆಯಾ, ಅನುವಾದ ಮಾಡ್ತೀರಾ ಅಂತ ಗೊತ್ತಾಯ್ತು. ಈ ತರ ಸಾಹಿತ್ಯದ ಬಗ್ಗೆ ನಿಮ್ಮ ಆಸಕ್ತಿ ಹೇಗೆ? ಸಾಹಿತ್ಯ ಅಂದ್ರೆ ನಾನು ಸುಮ್ನೆ ಕವನಗಳನ್ನ ಬರಿತೇನೆ ಅಂದ್ರೆ ಹಿಂಗೆ ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಬರ್ದು ಇಟ್ಟಿದ್ದೊಂದು ಇಷ್ಟಿದೆ. ಅದನ್ನ ಪುಸ್ತಕ ಮಾಡ್ಬೇಕು ಅಂತ ಇತ್ತೀಚೆಗೆ ಒಂದು ಯೋಚನೆ ಬಂದಿದೆ, ಮಾಡ್ಬೇಕು ಅಂದ್ಕೊಂಡಿದೀನಿ, ನೋಡ್ಬೇಕು ಏನಾಗ್ತದೋ ಗೊತ್ತಿಲ್ಲ. ಆದ್ರೆ ಬರೆಯೋ ಹವ್ಯಾಸ ಇಲ್ಲ. ಈಗ ಇದ್ರಲ್ಲೆಲ್ಲ ತೊಡಗಿಸ್ಕೊಂಡಿದ್ದಕ್ಕಂತೂ ಸುಮಾರು ಈಗ 1 ವರ್ಷಗಳೇ ಆಯ್ತು, ಬರೆಯೋ ಹವ್ಯಾಸನೇ ಬಿಟ್ಟು ಹೋಗಿದೆ. ಆದ್ರೂ ಎಲ್ಲೋ ಯಾರಾದ್ರೂ ಕೇಳಿದಾಗ ಲೇಖನಗಳನ್ನ ಅನುವಾದ ಹಿಂದಿಯಲ್ಲಿ ಅನುವಾದ ಮಾಡಿ ಕೊಡ್ತಾ ಇರ್ತೀನಿ. ಸಣ್ಣ ಸಣ್ಣ ಕಥೆಗಳನ್ನ ಬರ್ದು ಇಟ್ಟಿದ್ದೀನಿ. ಆದ್ರೆ ಅವಕ್ಕೆ ಯಾವಾಗ ಮುಹೂರ್ತ ಬರ್ತದೋ ಗೊತ್ತಿಲ್ಲ. ಹಿಂದಿಯಲ್ಲಿ ಯಾವ ವಿಷಯದ ಮೇಲೆ PhD ಮಾಡಿದ್ದೀರಿ? ನಾನು ಚಿತ್ರಾ ಮುದ್ಗಲ್ ಅವರ ಕಥಾ ಸಾಹಿತ್ಯದ ಮೇಲೆ PhD ಯನ್ನ ಮಾಡಿದ್ದೆ. ಅಪರೂಪದ ಸಂಗತಿ ಇದು, ಯಾಕೆಂದ್ರೆ ಹಿಂದಿಯಲ್ಲಿ PhD ಮಾಡೋದು ತುಂಬಾ ಅಪರೂಪ. ಒಂದು ತಾಳಮದ್ದಳೆ, ಒಂದು ಯಾವ್ದಾದ್ರು ಒಂದು ಪಾತ್ರದ ಒಂದು ಚುಡುಕನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕಾಗ್ತದೆ. ಸೀತಾಪಹಾರ ಅನ್ನುವಂತಹ ಒಂದು ತಾಳಮದ್ದಲೆಯಲ್ಲಿ ಸೀತೆಯ ಪಾತ್ರದ ಒಂದು ತುಣುಕನ್ನ, ರಾವಣ ಸೀತೆಯನ್ನ ಕದ್ದೊಯ್ಯುವಾಗಿನ ಒಂದು ಸನ್ನಿವೇಶವನ್ನ ಹೇಳ್ತಾ ಇದ್ದೇನೆ. ನನ್ನ ಹಠದಿಂದಾಗಿ ಅಲ್ಲ, ನನ್ನ ಛಲದಿಂದಾಗಿ ಇಂತಹ ದುಸ್ಥಿತಿ ನನಗೆ ಬಂದೊದಗಿತ್ತಲ್ಲ. ಇಂತಹ ದುಸ್ಥಿತಿ ನನಗೆ ಬರಬಾರದು ಅಂತಲೇ ನನ್ನ ರಾಮ ಪರಿಪರಿಯಾಗಿ ಹೇಳಿದರು. ಅವನ ಮಾತನ್ನು ಕೇಳದೆ ಈ ಅಂಧಕಾರದ ಕೂಪದಲ್ಲಿ ಬಿದ್ದು ನರಳುವಂತಾಯ್ತಲ್ಲ ನನ್ನ ಸ್ಥಿತಿ. ಏನು ಮಾಡಲಿ? ಈ ದುರುಳ ನನ್ನನ್ನು ವಂಚಿಸಿ ಬಿಟ್ಟ. ಯಾರಿದ್ದಾರೆ ನನ್ನನ್ನು ಕಾಪಾಡಲು? ಯಾರಿದ್ದಾರೆ? ಈ ದಟ್ಟಡವಿಯಲ್ಲಿ ಯಾರನ್ನ ಕರೆಯಲಿ? ಯಾರು ಬಂದು ನನ್ನ ರಕ್ಷಣೆಯನ್ನ ಮಾಡಬಲ್ಲರು? ಇದ್ದಾಳಲ್ಲ ಪ್ರಕೃತಿ ಮಾತೆ, ಇವಳನ್ನೇ ಕೇಳುತ್ತೇನಂತೆ. ಸೂರ್ಯ ಚಂದ್ರಾದಿ ನಕ್ಷತ್ರಗಳೇ, ಬನ್ನಿ ನೋಡಿ ಈ ಸೀತೆಯ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ಜನಕರಾಯನ ಮಗಳ ಈ ದುಸ್ಥಿತಿಯನ್ನೊಮ್ಮೆ ನೋಡಿ ನನ್ನನ್ನ ಕಾಪಾಡಿ. ಹರಿಹರ ಬ್ರಹ್ಮಾದಿಗಳೇ ನೋಡಿ, ಶ್ರೀರಾಮನ ಚಂದ್ರನ ಮಡದಿಯ ಈ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ನಿಮಗಾದರೂ ಕರುಣೆ ಬರುವುದಿಲ್ಲವೇ? ಓ ಭೂಮಿ ತಾಯಿ ಧರಣಿ ದೇವಿಯೇ, ನೋಡಮ್ಮ, ನೋಡು ನಿನ್ನ ಈ ಮಗಳಿಗೆ ಬಂದೊದಗಿಂತಹ ಪರಿಸ್ಥಿತಿಯನ್ನ ನೋಡು. ನೀನಾದರೂ ಬಂದು ಈ ದುರುಳನಿಂದ ನನ್ನನ್ನ ಕಾಪಾಡಮ್ಮ, ಕಾಪಾಡು. ಇಲ್ಲ, ನಾನಿಷ್ಟೊಂದು ಕೂಗಿ ಬೊಬ್ಬೆ ಇಟ್ಟರು, ಮೊರೆ ಇಟ್ಟರು ಯಾರೂ ನನ್ನನ್ನ ಕಾಪಾಡಲು ಬರುವುದಿಲ್ಲ. ಬರುತ್ತಿಲ್ಲ. ಹೋಗಲಿ, ನನ್ನನ್ನು ನಾನೇ ಕಾಪಾಡಿಕೊಳ್ಳೋಣ ಅಂತ ಹೇಳಿದರೆ ನಾನು ಒಬ್ಬ ಹೆಣ್ಣಲ್ಲವೇ? ಸಾಕು, ಈ ಹೆಣ್ಣು ಜನ್ಮವೇ ಸಾಕು. ಧರಣಿ ದೇವಿಯ ಮಗಳಾಗಿ ಜನಕರಾಯನ ಪುತ್ರಿಯಾಗಿ ಜನಿಸಿ ಬಂದೆ. ಒಲವಲ್ಲೇ ಬೆಳೆದೆ, ನಲಿವಲ್ಲೇ ಬೆಳೆದೆ. ಒಡವಿಯೊಡೆಯನಾದಂತಹ ಶ್ರೀರಾಮಚಂದ್ರನ ಕೈ ಹಿಡಿದು ಒಡವಿಯೊಡತಿಯಾಗ್ತೇನೆ ಅಂತ ಕನಸನ್ನ ಕಂಡು ಬಂದಂತಹ ನನಗೆ ಈ ದಟ್ಟಡವಿಯೇ ಗತಿ ಅಂತ ತೋರಿಸಿಬಿಟ್ಟನಲ್ಲ ವಿಧಿ. ಏನು ಮಾಡಲಿ ರಾಮ. ಹೆಣ್ಣಾಗಿ ಹುಟ್ಟಿದ ಮೇಲೆ 6 ಮಗಳಾದರೇನು, 6 ಸತಿಯಾದರೇನು, ಬಂದಿದ್ದನ್ನೆಲ್ಲ ಅನುಭವಿಸಬೇಕು ಎನ್ನುವುದಕ್ಕೆ ಈ ಸೀತೆಯ ಬದುಕೆ ಸಾಕ್ಷಿಯಾಗಿ ಹೋಯಿತಲ್ಲ. ಜಗದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಈ ಹೆಣ್ಣು ಜನ್ಮವೇ ಸಾಕು ಅಂತ ಹೇಳಲಿಕ್ಕಿಲ್ವೇ? ಹೆಣ್ಣಾಗಿ ಹುಟ್ಟಿದಂತಹ ಈ ಮನ ಬಯಸಿದ್ದಾದರೂ ಏನನ್ನು? ಒಂದು ಸಣ್ಣ ಕಾಡು ಪ್ರಾಣಿಯನ್ನು. ಆ ಕಾಡು ಪ್ರಾಣಿಯೇ ಮಾಯೆಯಾಗಿ ಬಂದು ನನ್ನನ್ನು ಈ ದುಃಖದ ಕೂಪಕ್ಕೆ ತಳ್ಳಿತ್ತಲ್ಲ. ಏನನ್ನ ಬಯಸಿದೆ ನಾನು? ರಾಜ್ಯ, ಸಿರಿ, ಸಂಪತ್ತು, ಕೋಶಗಳನ್ನಲ್ಲ, ಒಡವೆ ವಸ್ತ್ರಗಳನ್ನಲ್ಲ. ಬಯಸಿದ ಒಂದು ಜಿಂಕೆ ಇದು ನನ್ನ ಜೀವನವನ್ನೇ ದಟ್ಟಡವಿಯಲ್ಲಿ ನೂಕುವ ಹಾಗೆ ಮಾಡಿಬಿಟ್ಟಿತ್ತಲ್ಲ.
ಏನು ಮಾಡಲಿ ನಾನೀಗ, ಏನು ಮಾಡಲಿ? ಒಂದು ದಿನವಾದರೂ ಸರಸಕ್ಕಾದರೂ ನನ್ನವರ ಎದುರಿನಲ್ಲಿ ದಿಟ್ಟತನದಿಂದ ಮಾತನಾಡಿದವಳಲ್ಲ ನಾನು. ಆದರೆ ಜಿಂಕೆ ಬೇಕೇ ಬೇಕು ಅಂತ ಹಠ ಹಿಡಿದು ಕೇಡು ಬಂದರೆ ನೋಡಿಕೊಂಬೆನು ಅಂತ ಹೇಳಿಬಿಟ್ಟೆನಲ್ಲ. ಅಯ್ಯೋ ನನ್ನ ದುರ್ವಿಧಿಯೇ. ರೇಣುಕಾ ಅವ್ರೆ, ಸೀತಾಮಾತೆಯನ್ನ ಒಂದ್ಸಲ ಇಲ್ಲೇ ತರಿಸ್ಬಿಟ್ರಿ. ಈಗ ಸಾಮಾನ್ಯವಾಗಿ ನಾವು ಸೀತಾಮಾತೆಯ ಕಥೆಯನ್ನು ಕೇಳಿದಾಗ ನಮಗೆ ಸಾಮಾನ್ಯ ಎಲ್ಲ ಮಹಿಳೆಯರಿಗೂ ಕಣ್ಣಲ್ಲಿ ನೀರು ಬರುತ್ತದೆ. ಅಂತ ಒಂದು ಸನ್ನಿವೇಶವನ್ನ ಇಲ್ಲಿ ನೀವು ತಂದಿಟ್ಬಿಟ್ರಿ. ನನಗೂ ಹಾಗೆ ಅನಿಸ್ತು ಒಂದ್ಸಲ. ಯಾಕೆಂದ್ರೆ ಈಗ ಮಹಿಳೆಯರು ಏನು ಮುಂದೆ ಹೋಗಿದ್ದಾರೆ ಅಂತ ಒಂದು ಮಾತನ್ನ ನಾವಿಲ್ಲಿ ಆಡ್ಕೊಂಡು ಆ ಸೀತಾಮಾತೆಯ ಗೋಳನ್ ಕೇಳಿದಾಗ ನಮಗೆ ಮಹಿಳೆಯರಿಗೆ ಏನೋ ಒಂಥರ ಅಯ್ಯಪ್ಪ ಹಿಂಗಿದ್ಯಾ ಪರಿಸ್ಥಿತಿ ಅನ್ನೋ ತರ. ಆದ್ರೂ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ತುಂಬಾ ಖುಷಿ ಆಯ್ತು. ನಿಮ್ಮ ಕಲಾ ಜಗತ್ತು ಇನ್ನೂ ಕೂಡ ಬೆಳಿಲಿ, ನೀವು ಇನ್ನೂ ಕೂಡ ಕಲೆಯಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ರೇಣುಕಾ ಅವ್ರೆ, ನಿಮ್ ಇಷ್ಟೆಲ್ಲಾ ಚಟುವಟಿಕೆಗಳ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಒಂದು ವೃತ್ತಿ ಜೀವನದಲ್ಲಿರ್ಲಿ ಅಥವಾ ಸಾಧಾರಣ ಒಂದು ಈಗೇನು ಗೃಹಿಣಿ ಆಗಿರ್ಲಿ, ಏನು ನನಗೆ ಸಮಯ ಇಲ್ಲ, ನನಗ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನನಗ್ ಮಾಡ್ಲಿಕ್ಕೇನೋ ಹಿಂಜರಿಕೆ, ಯಾರೇನೋ ಹೇಳ್ತಾರೇನೋ ಆತರ ಹಿಂಜರಿಕೆ ಇರೋರು ತುಂಬಾ ಜನ ಇದಾರೆ. ಇನ್ನು ಇಷ್ಟು ಕಾಲ ಸುಧಾರಿಸಿದ್ರು ಕೂಡ ಇನ್ನೂ ತುಂಬಾ ಜನ ಇದ್ದಾರೆ. ಅಥವಾ ಮನೇಲಿ ಸಪೋರ್ಟ್ ಇಲ್ಲ, ಏನೋ ಒಂದು ಕಾರಣದಿಂದ ಅವ್ರ ಹಿಂಜರಿಕೆ ಇದೆ. ಅಂತಹ ಮಹಿಳೆಯರಿಗೆ ನಿಮ್ಮ ಮೆಸೇಜ್ ಏನು? ಮಹಿಳೆಯರಿಗೆ ಮೆಸೇಜ್ ಕೊಡೋದು ಅಂದ್ರೆ, ಮಹಿಳೆಯರೆಲ್ಲ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆ ಸಮಯ ಸಿಗುವುದಿಲ್ಲ ಅನ್ನೋದು ಅಂತಲ್ಲ, ಸಮಯವನ್ನ ನಾವು ಹೊಂದಿಸ್ಕೊಳ್ಬೇಕಾಗ್ತದೆ. ಸಮಯವನ್ನ ಹೊಂದಿಸ್ಕೊಂಡ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದಕ್ಕೆ ಮೊದ್ಲು ಮನಸ್ಬೇಕು, ಫ್ಯಾಮಿಲಿಯವ್ರ ಸಪೋರ್ಟು ಬೇಕು. ಮತ್ತೆ ಮತ್ತೊಂದು ಮಹಿಳೆಯರಿಗೆ ಇದರಿಂದ ಉಪಯೋಗ ಇದೆ. ಒಂದ್ ವೇಳೆ ನಾವು ಈ ಸಾಂಸ್ಕೃತಿಕ ಇದ್ರಲ್ಲಿ ತೊಡಗಿಸ್ಕೊಳ್ತೇವೆ ಅಂದ್ರೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಕಾಯಿಲೆಗಳು ಬರ್ತಿದಾವಲ್ಲ, ಇವ್ ಯಾವ ಕಾಯಿಲೆಗಳು ನಮ್ಮ ಹತ್ರ ಬರೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ಇದ್ರಲ್ಲಿ ತೊಡಗಿಸ್ಕೊಂಡಾಗಿಂದ ನಾನು ಎಷ್ಟು ನನ್ಗೆ ನಾನೇ ಹೆಲ್ದಿ ಅಂತ ಅನ್ಕೊಂತಾ ಇದ್ದೀನಿ. ನಮ್ಮ ನೋವುಗಳಿರ್ಬಹುದು, ಕಷ್ಟಗಳಿರ್ಬಹುದು, ಎಲ್ಲವನ್ನ ಮರೆತು ಖುಷಿಯಾಗಿ ಈ ಕಲೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಂದಿನ ಜನಾಂಗಕ್ಕೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ತಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ತಾಯಿ ಮೊದಲು ತಿಳ್ಕೊಂಡಿರ್ಬೇಕು. ಅಂತಹ ಪುರಾಣಗಳ ಕಥೆಗಳನ್ನ, ಮಹಾಭಾರತ ರಾಮಾಯಣ ಕಥೆಗಳನ್ನ ತಾನು ತಿಳ್ಕೊಂಡ್ರೆ ತನ್ನ ಮಕ್ಕಳಿಗೂ ತಿಳಿಸ್ಕೊಡ್ಲಿಕ್ಕೆ ಅಥವಾ ಉಳಿದ ಮಕ್ಕಳಿಗೂ ತಿಳಿಸ್ಕೊಟ್ರೆ ನಮ್ಮ ಭಾರತೀಯ ಸನಾತನ ಪರಂಪರೆಯನ್ನ ಉಳಿಸಬಹುದು, ಬೆಳೆಸಬಹುದು ಅಂತ ನನಗೆ ಅನ್ನಿಸ್ತದೆ. ಆದ್ರಿಂದ ಎಲ್ಲ ಹೆಣ್ಣು ಮಕ್ಕಳು ಇಂತಹ ಕಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು, ಸಮಯ ಮಾಡಿಕೊಂಡು ಕಲಿಬೇಕು, ನೋಡ್ಲಿಕ್ಕೂ ಬರಬೇಕು ಅಂತ ನನ್ನ ಅನಿಸಿಕೆ. ಡಾಕ್ಟರ್ ರೇಣುಕಾ ನಾಗರಾಜ್ ಅವರೇ, ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಬ್ಯುಸಿ ಲೈಫ್ ಅಂತ ಹೇಳ್ಬೇಕು. ನೀವು ಎರಡು ಕ್ಷೇತ್ರದಲ್ಲಿ ಇದ್ದೀರಾ. ಅದಕ್ಕೆ ನಮಗೆ ಬಂದು ಸಮಯ ಕೊಟ್ಟು ಮಹಿಳೆಯರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಅಂದ್ರೆ ನಿಮ್ಮ ಜೀವನ ಇನ್ನೊಂದು ಮಹಿಳೆಗೆ ಮಾದರಿ ಆಗುವಂಥದ್ದು ಹೇಳೋಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಚಾನೆಲ್ ವತಿಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಜಗತಿ